ನೋಡಿ, ತುಂಗಭದ್ರಾ ಡ್ಯಾಮ್ ತುಂಬಿದೆ, ಆದರೂ ಕೂಡ ರೈತರಿಗೆ ಗೋಳು ತಪ್ಪಿದ್ದೇ ಅಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಈಗೇನಾಗಿದೆ, ಏನು ಸಮಸ್ಯೆ ಆಗಿದೆ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಈ ಬಾರಿ ತುಂಗಭದ್ರಾ ಡ್ಯಾಮು 3 ಬಾರಿ ಭರ್ತಿಯಾಗಿದೆ, ಆದರೂ ಕೂಡ ರೈತರಿಗೆ ನೀರಿನ ಅಭಾವ ಎದುರಾಗ್ತಾ ಇದೆ. ಇನ್ನೇನು ಈಗ ಭತ್ತ ನಾಟಿ ಮಾಡೋ ಟೈಮು, ಫೆಬ್ರವರಿಯಲ್ಲಿ ಭತ್ತ ನಾಟಿ ಮಾಡೋ ರೈತರೇ ಎಚ್ಚರವಾಗಿರಿ. ಯಾಕೆ ಗೊತ್ತಾ, TB ಬೋರ್ಡ್ ವಾರ್ನಿಂಗ್ ಕೊಡ್ತಾ ಇದೆ. ಏನಂತ, ನೀವು ತಡವಾಗಿ ಭತ್ತವನ್ನ ನಾಟಿ ಮಾಡಿದ್ರೆ TB ಬೋರ್ಡ್ ಜವಾಬ್ದಾರರಲ್ಲ. ಹೀಗಂತ ಅಚ್ಚುಕಟ್ಟು ಪ್ರದೇಶದ ಭತ್ತ ನಾಟಿ ಮಾಡೋ ರೈತರಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ರೈತರಿಗೆ ಸೂಚನೆ ಕೊಟ್ಟಿರೋದೀಗ. ಹೇಳಿದ್ವಿ, ಭತ್ತ ನಾಟಿ ಮಾಡೋ ಟೈಮಲ್ಲಿ ನಾಟಿ ಮಾಡಿ, ನೀರಿನ ಅಭಾವ ಇದೆ ಆಮೇಲೆ ಮಾಡೋಣ ಅಂತೇಳಿ ನೀವು ಆಮೇಲೆ ಮಾಡಿ, ಆಮೇಲೆ ಸರಿಯಾದ ಟೈಮಿಗೆ ನೀರು ಬರಲಿಲ್ಲ ಹಾಗೆ ಹಿಂಗೆ ಅಂಥೇಳಿ ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ನಾವು ಈಗಲೇ ಹೇಳ್ತಾ ಇದ್ದೀವಿ, TB ಬೋರ್ಡ್ ನಿಯಮಾವಳಿಯಂತೆ ನೀರನ್ನು ನಾವು ಬಿಡುಗಡೆ ಮಾಡ್ತೀವಿ. ಕಾಲುವೆಗಳು ಮತ್ತು ತುಂಗಭದ್ರಾ ನದಿಗೆ ಇಂತಿಷ್ಟು ನೀರು ಅಂತ ನಿಗದಿ ಆಗಿದೆ, ನೀರನ್ನು ಬಿಡ್ತೀವಿ. ಹೇಳೋ ಟೈಮಿಗೆ ನೀರನ್ನು ಬಿಡ್ತೀವಿ. ಅಭಾವ ಆದರೆ ನಮಗೆ ಗೊತ್ತಿಲ್ಲ, ಬಟ್ ಬಿಡೋ ಟೈಮಲ್ಲಂತೂ ಬಿಡ್ತೀವಿ. ನೀವು ಭತ್ತ ನಾಟಿ ಮಾಡಬೇಕು, ಭತ್ತ ನಾಟಿ ಮಾಡದೆ ಆಮೇಲೆ ನಮ್ಮ ಮೇಲೆ ಹೇಳಂಗಿಲ್ಲ, ಪ್ರೊಟೆಸ್ಟ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಈಗ ತುಂಗಭದ್ರಾ ಡ್ಯಾಮು 2-3 ಬಾರಿ ಭರ್ತಿ ಆದರೂ ಕೂಡ ನೀರಿನ ಅಭಾವ ಎದುರಿಸ್ತಾ ಇದ್ದಾರೆ. ಈಗ ನೋಡಿದ್ರೆ ನೀವು ಭತ್ತ ನಾಟಿ ಮಾಡಲಿಲ್ಲ ಅಂತಂದರೆ ನಮ್ಮ ಜವಾಬ್ದಾರ ಅಲ್ಲ, ಆಮೇಲೆ ನಮ್ಮನ್ನು ಕೇಳಬೇಡಿ, ಹೋರಾಟ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸಮಸ್ಯೆ ಏನಾಗ್ತಾ ಇದೆ ಎಕ್ಸಾಕ್ಟ್ ಆಗಿ? ಈಗ ಒಂದು ಉತ್ತರ ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದಾದಂತಹ ತುಂಗಭದ್ರಾ ನದಿಯು ಪ್ರತಿ ಸಾರಿಗಿಂತ ಈ ಬಾರಿ ಸುಮಾರು 3 ಸಾರಿ ಭರ್ತಿ ಆಯ್ತು. ಭರ್ತಿ ಆದರೂ ಸಹ ಈ ಒಂದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಹ ಈ ಒಂದು ತುಂಗಭದ್ರಾ ನದಿಗೆ ಹರಿದು ಹೋಯಿತು. ಆದರೆ ಈಗಾಗಲೇ 2ನೇ ಬೆಳೆಗೆ, ಹಿಂಗಾರು ಬೆಳೆಗೆ ಈ ಒಂದು ನಾಟಿ ಮಾಡತಕ್ಕಂತಹ ಕೆಲಸವನ್ನು ಡಿಸೆಂಬರ್ ಅಂತ್ಯ ಮತ್ತು ಜನವರಿಯಲ್ಲಿ ಮಾಡಬೇಕಾಗಿತ್ತು ರೈತರು. ಆದರೆ ಕೆಲವೊಂದು ರೈತರು ಕಾರಣಾಂತರಗಳಿಂದ ಈ ಒಂದು ನಾಟಿ ಮಾಡುವುದನ್ನು ಫೆಬ್ರವರಿಗೆ ಮುಂದೂಡಿಕೊಂಡು ಈಗ ಪ್ರಯತ್ನ ಮಾಡ್ತಿದ್ದಾರೆ. ಈ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ರೈತರಿಗೆ ಈ ಒಂದು TB ಬೋರ್ಡ್ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನು ನೀಡಿದೆ. ICC ಮೀಟಿಂಗ್ ನಲ್ಲಿ ಆಗಿರತಕ್ಕಂತಹ ಮಾನದಂಡ ಪ್ರಕಾರವಾಗಿ ಇಂತಿಷ್ಟು ಪ್ರಮಾಣದ ನೀರು ಅಂತೇಳಿ ಪ್ರತಿ ಕಾಲುವೆಗೆ HLC, LLC ಮತ್ತು ಈ ಒಂದು ರಾಯ, ಬಾಗೇವಾಡಿ ಮತ್ತು ವಿಜಯನಗರ ಈ ರೀತಿಯ ಕಾಲುವೆಗಳಿಗೆಲ್ಲ ನಿಗದಿ ಮಾಡಿಸಿರ್ತಕ್ಕಂತಹ ಒಂದು TMC ಪ್ರಕಾರವಾಗಿ ನಾವು ನೀರು ಬಿಡ್ತೇವೆ. ಥ್ಯಾಂಕ್ ಯು ಮಾಹಿತಿಗಾಗಿ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೈತ ಮುಖಂಡರಾದಂತಹ ಪುರುಷೋತ್ತಮ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ್ ಸರ್, ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನ್ ಸಮಸ್ಯೆ ಆಗಿದೆ ಸರ್ ಈಗ? ಸರ್, ಹಿಂದಿನ ವರ್ಷ ಜಲಾಶಯದಲ್ಲಿ ಈ ಸಂದರ್ಭದಲ್ಲಿ ಕೇವಲ 8 TMC ನೀರಿದ್ದು ಬೇಸಿಗೆ ಬೆಳೆ ನೀರಾಗಿದ್ದಿಲ್ಲ ಸರ್. ಓಕೆ. ಬಟ್ ಈ ವರ್ಷ ಉತ್ತಮವಾದ ಮಳೆ ಬಂದಿದೆ ಸರ್. ಈಗಾಗಲೇ ಜಲಾಶಯದಲ್ಲಿ 50 TMC ನೀರಿದೆ. ಓಕೆ. ಆಮೇಲೆ ಈ ವರ್ಷ ವಾತಾವರಣದ ವೈಫಲ್ಯದಿಂದಾಗಿ ಭತ್ತ ನಾಟಿ ಮಾಡೋದು ಲೇಟ್ ಆಗಿಬಿಡುತ್ತೆ. ಯಾಕಂದ್ರೆ ಫಸ್ಟ್ ಸರಿ ಭತ್ತ ಬೆಳೆಸ್ಬೇಕಾದ್ರೆ, ಸಸಿ ಬೆಳೆಸ್ಬೇಕಾದ್ರೆ ಸರ್ ಅವೆಲ್ಲ ಕಡ್ಡಿ ಬಂದು ಕೆಟ್ಟೋಗ್ಬಿಡು ಸರ್. ಮತ್ತೆ 2ನೇ ಸರಿ ಸಸಿ ಹಾಕೊಂಡು ಬೆಳೆಸಾರ ಸರ್ ರೈತರು. ಓಕೆ. ಈಗ ಅದು ನಾಟಿ ಮಾಡಕ್ ಲೇಟ್ ಆಗಿದೆ ಸರ್. ಹಂಗಾಗಿ ನೀರು ಉಳಿತಾಯ ಮಾಡಿಕೊಂಡು ಇವಾಗ ಭದ್ರಾ ಮತ್ತು ತುಂಗಾದಾಗ 2ರಲ್ಲಿ ಕೂಡ ಜಲಾಶಯದಲ್ಲಿ ನೀರು ತುಂಬ್ಯಾವ ಸರ್. ಈಗ ಆತರ ಏನಾದ್ರು ಶಾರ್ಟೇಜ್ ಆದ್ರೆ ನಮ್ ಜಲಾಶಯಕ್ಕೆ ನೀರು ತಂದು ಏಪ್ರಿಲ್ 15ರವರೆಗೆ ಕೂಡ ನೀರು ಕೊಡ್ಬೇಕು ಸರ್. ಓಕೆ. ಈ ಒಂದು ಪ್ರಯತ್ನ ಸರ್ಕಾರ ಮಾಡದೆ ಹೋದ್ರೆ ಏನಾಗ್ತದೆ ಸರ್? ಇವಾಗ ಸುಮ್ನೆ ಅವ್ರ ICC ಮೀಟಿಂಗ್ ನಾಗ ಹೇಳಿದಂಗ ಕೇವಲ ಮಾರ್ಚ್ ಎಂಡಿಂಗ್ ವರೆಗೆ ಮಾತ್ರ ನೀರು ಕೊಟ್ರೆ ಸರ್. TB ಬೋರ್ಡ್ ಹೇಳಿದೆ ನಿಗದಿ ಪ್ರಕಾರ ನಾವು ನೀರು ಬಿಟ್ಟೇ ಬಿಡ್ತೀವಿ, ಬಟ್ ಮಾಡೋ ಟೈಮ್ಗೆ ನೀವು ಭತ್ತ ನಾಟಿ ಮಾಡ್ಬಿಡಿ, ಆಮೇಲೆ ನಮ್ಗೆ ಕೇಳ್ಬೇಡಿ ನೀವು ಅಂತ ಹೇಳ್ತಿದಾರೆ ಅವರು. ಸರ್, ತುಂಗಭದ್ರಾ ಬೋರ್ಡ್ ಹೇಳ್ತಾರೆ ಸರ್, ಅವರು ಬರೇ ತಮ್ಮ ಆಂಧ್ರ, ಕರ್ನಾಟಕ, ತೆಲಂಗಾಣ 3 ಜಂಟಿ ಇರೋದಕ್ಕಾಗಿ ಬೇರೆ ರಾಜ್ಯಗಳದ ಅನುಕೂಲತೆ ನೋಡ್ಕೊಂಡು ಅವ್ರು ತಿಳಿಸ್ತಾರೆ ಸರ್. ಬಟ್ ಇಲ್ಲಿ ನಮ್ಮ ಲೋಕಲ್ ಪರಿಸ್ಥಿತಿ ಬಗ್ಗೆ ನಮ್ಮ ಶಾಸಕರು, ಸಂಸದರು, ಮಂತ್ರಿಗಳು ಜವಾಬ್ದಾರಿ ತಗೋಬೇಕಾಗಿದೆ ಸರ್. ಯಾಕಂದ್ರೆ ನಮ್ಮಲ್ಲಿ ನೀರಿದೆ ಸರ್, ಆ ನೀರನ್ನ ಉಳಿತಾಯ ಮಾಡಿಸುವ. ಈಗ ಸದ್ಯ ಸೇವಿಂಗ್ ಮಾಡ್ಕೋಬೇಕು ಸರ್. ನೀರು ಉಳಿತಾಯ 50 TMC ವರೆಗೆ ನೀರಿದೆ ಸರ್. ನೀರು ಉಳಿಸಿ ಯಾಕೆ ಕೊಡಬಾರ್ದು ಸರ್ ನಮಗೆ ಏಪ್ರಿಲ್ 15ರವರೆಗೆ? ಹಂಗೆ ಇಲ್ಲ ಅಂತಂದ್ರೆ ನಮ್ಮ ಎಕರೆಗೆ 45,000 ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ರೈತರು ಹಿಂದಿನ ವರ್ಷನೂ ಬೆಳೆಯಲ್ಲ ಸರ್. ಈ ವರ್ಷ ನೀರಿದ್ದು ರೈತರಿಲ್ಲ ಅಂತಂದ್ರೆ ನಮ್ಗೀಗ 450 TMC ನೀರು ಒಳಗೆ ಹೋಗ್ಬಿಟ್ಟೆ ಸರ್ ಹೆಚ್ಚುವರಿ ಆಗಿ ಜಲಾಶಯದಿಂದ. ಯಾಕಂದ್ರೆ ಜಲಾಶಯದಲ್ಲಿ ಸ್ಟೋರ್ ಮಾಡ್ಕೊಂಬೇಕಿಲ್ಲ ಸರ್. 33 TMC ಹೂಳು ತುಂಬಿದೆ ಸರ್. ಸರ್ಕಾರ ಗಮನಕ್ಕೆ ತರದ್ರಾಗ ಇದೀವಿ, ಇನ್ನೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಸರ್. ಈ ತರ ಒಂದು ಕಷ್ಟದ ನೋಡೋಣ ಪುರುಷೋತ್ತಮ್ ಅವರೇ, ಈಗ ನಿಮ್ಮ ಮುಖಾಂತರ, ಪವರ್ ಟಿವಿಯ ಮುಖಾಂತರವೂ ಕೂಡ ಸರ್ಕಾರಕ್ಕೆ ಈ ಸುದ್ದಿಯನ್ನ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡೋಣ. TB ಬೋರ್ಡ್ನವರಿಗೆ ಸರ್ಕಾರ ಗಮನಕ್ಕೆ ತಂದು ಏಪ್ರಿಲ್ 15ರವರೆಗೆ ಬೇಸಿಗೆ ಬೆಳೆಗೆ ನೀರು ದಯವಿಟ್ಟು ತಿಳಿಸೋಣ. ಪುರುಷೋತ್ತಮ್ ಸರ್ ತಿಳಿಸೋಣ, ನಾವು ಪ್ರಯತ್ನ ಮಾಡ್ತೀವಿ. ಸರ್ಕಾರಕ್ಕೆ ಇದನ್ನ ಮನವರಿಕೆ ಮಾಡಿಕೊಟ್ಟು ಏನ್ ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಿದ್ದಕ್ಕೆ.